ಬ್ಯಾಕ್ ಪೇನ್ ಇದೆಯಾ, ಮೂತ್ರ ಉರಿ ಇದೆಯಾ, ಇದ್ದರೆ ಅದು ಕಿಡ್ನಿ ಸ್ಟೋನ್ ಆಗಿರ್ಬೋದು. ಅಂದರೆ ಕಿಡ್ನಿಯಲ್ಲಿ ಸ್ಟ್ರೆಸ್ ಆಗಿದ್ದರೆ ಮಾತ್ರ ಪೇನ್ ಬರೋದು ಸಾಧ್ಯ. ಇದು ಅನೇಕರಿಗೆ ಒಂದು ಲಕ್ಷಣವನ್ನು ಕಾಣಿಸ್ಕೊಳ್ಳುತ್ತದೆ. ಅಂದರೆ ಕೆಲವೊಬ್ಬರಿಗೆ ಬ್ಯಾಕ್ ಪೇನ್ ಆಗಿರ್ಬೋದು, ಇನ್ನು ಕೆಲವೊಬ್ಬರಿಗೆ ಆ ಬ್ಯಾಕಿಂದ ಮೂತ್ರಪಿಂಡ ಅಂದರೆ ಬ್ಲ್ಯಾಡರ್ವರೆಗೂ ನೋವು ಬರಬಹುದು. ಇನ್ನು ಕೆಲವೊಬ್ಬರಲ್ಲಿ ಬ್ಲ್ಯಾಡರ್ ಮಾತ್ರ ಪೇನ್ ಕಾಣಿಸ್ಕೊಳ್ಬೋದು. ಇನ್ನು ಕೆಲವೊಬ್ಬರಲ್ಲಿ ಮೂತ್ರ ಹೊಟ್ಟೆಗೆ ರಕ್ತ ಸಹ ಕಾಣಿಸ್ಕೊಳ್ಬೋದು. ಇನ್ನು ಕೆಲವೊಬ್ಬರಲ್ಲಿ ನೋವು ಹೊಟ್ಟೆಗೆ ವಾಂತಿ ಸಹ ಆಗುತ್ತದೆ. ಇಂತಹ ಲಕ್ಷಣಗಳಿದ್ದರೆ ಅಲ್ಲಿ ಕಿಡ್ನಿ ಸ್ಟ್ರೆಸ್ ಆಗುತ್ತದೆ ಎಂದು ಅರ್ಥ. ಹಾಗಾಗಿ ಡಾಕ್ಟರನ್ನು ಆ ಸಮಯದಲ್ಲಿ ಸಂಪರ್ಕಿಸುವುದು ಅತಿ ಉತ್ತಮವಾಗಿದೆ. ಹಾಗೆ ಬಿಟ್ಟರೆ ಕಿಡ್ನಿ ಸ್ಟ್ರೆಸ್ ಆಗುತ್ತದೆ ಮತ್ತು ಇನ್ನು ಬೇರೆ ಕಾಯಿಲೆಗಳು ಬರುವ ಸಹ ಚಾನ್ಸಸ್ ಆಗಿರುತ್ತದೆ. ಹೀಗೆ ನಾವು ಈ ನೋವುಗಳನ್ನು ತಾತ್ಸಾರ ಮಾಡದೆ ವೈದ್ಯರನ್ನು ಸಂಪರ್ಕಿಸಿ ಅದನ್ನು ಪರಿಹಾರ ತೆಗೆದುಕೊಳ್ಳುವುದು ಒಳ್ಳೆಯದು.